ಹೆಲೋ ಎವ್ರಿ ಒನ್. ಹುಬ್ಳಿಯಿಂದ ನಾವು ಗೋವಾಗೆ ಹೊಂಟಿದ್ವಿ 6 o'clock ಆನ್ ಬಸ್. ವಿ ಹ್ಯಾವ್ ರೀಚ್ಡ್ ದೇರ್ ಬೈ ನೈಟ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ ನಾವು ಅಲ್ಲಿಂದ ಬಿಟ್ಟಿದ್ವಿ ಟು ಅಗೋಡಾ ಪೋರ್ಟ್. ಕಲಂಗೋಟಿಯಲ್ಲಿ ನಾವು ರೂಮ್ ಮಾಡಿದ್ವಿ ನೈಟಲ್ಲಿ ರೀಚ್ ಆದಮೇಲೆ. ಅದಾದಮೇಲೆ ನಾವು ಹಾಗೆ ಬೈಕನ್ನು ರೆಂಟಲ್ ತಗೊಂಡು ಅಗೋಡಾ ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬ್ಯೂಟಿಫುಲ್ ಸೀನರೀಸ್ ನಮಗೆ ಕಾಣ್ತಾ ಹೋಗುತ್ತೆ ಆನ್ ದ ವೇ. ದಟ್ ಟು ಇನ್ ದ ಮಾರ್ನಿಂಗ್ ಹೆಚ್ಚು ಬಿಸಿಲು ಇರಲ್ಲ, ಪ್ಲೆಸೆಂಟ್ ಆಗಿರುವಂಥ ವಾತಾವರಣ ಇರುತ್ತೆ. ವಿ ಹ್ಯಾವ್ ರೀಚ್ಡ್ ಅಗೋಡಾ ಪೋರ್ಟ್ ಬೈ ಅರೌಂಡ್ 9:15 ವಿ ಹ್ಯಾವ್ ರೀಚ್ಡ್ ದೇರ್. ಅಲ್ಲಿಂದ ಹಾಗೆ ನಾವು ಅಗೋಡಾ ಪೋರ್ಟನ್ನು ಹೊರಗಡೆಯಿಂದ ನೋಡ್ತಾ ಅಲ್ಲಿ ಹಿಸ್ಟ್ರಿ ಕೂಡ ಬರ್ಕೊಂಡಿದ್ರು. ಈ ಅಗೋಡಾ ಪೋರ್ಟ್ ಏನಂದರೆ, ಪೋರ್ಚುಗೀಸರು ನೀರನ್ನು ಸ್ಟೋರ್ ಮಾಡಿಡಲಿಕ್ಕೆ ಯೂಸ್ ಮಾಡ್ತಾಯಿದ್ರಂತೆ. ನೋಡ್ಬೋದು ಅಗೋಡಾ ಪೋರ್ಟಿಂದ ಸರೌಂಡಿಂಗಲ್ಲಿ ನಮಗೆ ತುಂಬ ನೀರು ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ವ್ಯೂ ಕೂಡ. ದಟ್ಟು ಮಾರ್ನಿಂಗಲ್ಲಿ ಅಷ್ಟು ಕ್ರೌಡ್ ಕೂಡ ಇರಲ್ಲ. ವಿ ಹ್ಯಾವ್ ಎಂಟರ್ಡ್ ದೇರ್. ನಾವೀಗ ಎಂಟ್ರಿ ಮಾಡಿದ ನಂತರ ಒಳ್ಳೆ ಸೀನರಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರು ನಿಂತಿರೋದು ಕಾಣಿಸ್ತಾ ಇದೆ ಸ್ನೇಹಿತರೆ. ದಟ್ ದ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಹೋದರೆ ಮತ್ತು ಈವ್ನಿಂಗ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಬಿಸಿಲು ಟೈಮಲ್ಲಿ ಹೋದರೆ ನಮಗೆ ತುಂಬ ಬಿಸಿಲಿರುತ್ತೆ. ದಟ್ ಟು ಏಪ್ರಿಲ್ ಮೇಯಲ್ಲಿ ತುಂಬ ಬಿಸಿಲಿರುತ್ತೆ. ಹಾಗೆ ನಾವು ತುಂಬ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ತುಂಬ ಬಿಸಿಲು ಕೂಡ ಹೆಚ್ಚಾಗ್ತಾ ಬಂತು. ಅಲ್ಲಿಂದ ನಾವು ಅಗೋಡಾ ಜೈಲ್ ಮ್ಯೂಸಿಯಮ್ಗೆ ಬಂದ್ವಿ. ಅರೌಂಡ್ ವಿ ರೀಚ್ಡ್ ದೇರ್ ಬೈ 10:30 ನಾವಲ್ಲಿ ರೀಚ್ ಆದ್ವಿ ಅಗೋಡಾ ಜೈಲಿಗೆ. ಅಗೋಡಾ ಜೈಲನ್ನು ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ಗೋವಾ ಗೌರ್ಮೆಂಟ್. ತುಂಬ ಚೆನ್ನಾಗಿದೆ. ಇದು ಯಾವ ಥರ ಮ್ಯೂಸಿಯಮ್ ಇದೆ ಅಂದರೆ, ಮುಂಚೆ ಇಲ್ಲಿ ಜೈಲನ್ನಾಗಿತ್ತಿದ್ದು, ಆ ಜೈಲು ಇವಾಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಕನ್ವರ್ಟ್ ಮಾಡಿದ್ದು ಯಾವ ಥರ ಅಂದರೆ, ತುಂಬ ಆಕರ್ಷಣೀಯವಾದಂತಹ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಒಳಗಡೆ ನಾವು ನೋಡ್ಬೋದು, ಹೊರಗಡೆಯೂ ಕೂಡ ತುಂಬ ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ ಇದನ್ನು. ಒಳಗಡೆ ಹೋಗ್ತಾ ನಮಗೆ ಗೋವಾದ ಫ್ರೀಡಮ್ಗೋಸ್ಕರ ಫೈಟ್ ಮಾಡಿದಂತಹ ಎಲ್ಲ ಫ್ರೀಡಮ್ ಫೈಟರ್ಸ್ದ ನೇಮನ್ನು ಅಲ್ಲಿ ಬೋರ್ಡಲ್ಲಿ ಚೆನ್ನಾಗಿ ಬರೆದು ಹಾಕಿದ್ದಾರೆ. ನಂಬರ್ ಆಫ್ ಕೌಂಟ್ ಮಾಡಲಿ ತುಂಬ ಕಷ್ಟ ಆಗುತ್ತೆ. ಅಷ್ಟು ಜನ ಫ್ರೀಡಮ್ಗೋಸ್ಕರ ಹೋರಾಡಿದರು ಅಂಥ ಎಲ್ಲರ ಹೆಸರುಗಳನ್ನು ಅಷ್ಟು ಚೆನ್ನಾಗಿ ಅವರು ಬರೆದು ಹಾಕಿದ್ದಾರೆ. ಇದು ಒಂಥರ ಫ್ರೀಡಮ್ ಫೈಟರ್ಸಿಗೋಸ್ಕರನೇ ಮಾಡಿರುವಂತಹ, ಅವರಿಗೆ ಅರ್ಪಿಸಿರುವಂತಹ ಒಂದು ಮ್ಯೂಸಿಯಂ ಅಂತ ಅನಿಸ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿದೆ. ಯಾಕಂದರೆ ಇವತ್ತು ಗೋವಾ ಇಷ್ಟು ಫ್ರೀಯಾಗಿ ಇರಲಿಕ್ಕೆ ಇಷ್ಟೆಲ್ಲ ಜನರ ತ್ಯಾಗನೇ ಕಾರಣ. ಒಳಗಡೆ ಹೋದ್ವಿ. ಮ್ಯೂಸಿಯಂ ತುಂಬ ಅಟ್ರ್ಯಾಕ್ಟಿವ್ ಟೆಕ್ನಾಲಜಿ. ನಮ್ಮದು ಹಳೆ ಕಾಲದ ಟಿ ವಿಗಳೆಲ್ಲ ಇತ್ತು ಅಲ್ಲಿ. ನೋಡ್ಬೋದು ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಟೆಕ್ನಾಲಜಿಯನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹಳೆ ಕಾಲದ ಯಾವ ಥರ ಇತ್ತು, ಇವಾಗ ಯಾವ ಥರ ಇತ್ತು, ಅದನ್ನೆಲ್ಲ ನಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ ಈ ಮ್ಯೂಸಿಯಂ. ಒಂಥರ ಟಾಕ್ಟಿವ್ ಥರ ಅನಿಸುತ್ತೆ ನಮಗೆ. ನಾವೇನು ಕೇಳ್ತೀವಿ ಅದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಜಸ್ಟ್ ವಾಚ್.
ಸ್ಟಾರ್ಟಿಂಗಲ್ಲಿ ನಾನು ಹೇಳಿರೋ ಥರ ಇದು ಫ್ರೀಡಮ್ ಮೂಮೆಂಟ್ ಬಗ್ಗೆನೇ ಇದೆ ಕಂಪ್ಲೀಟ್ಲಿ. ಇಲ್ಲಿ ನಾವು ಗೋವಾದಲ್ಲಿ ಫ್ರೀಡಮ್ ಸ್ಟ್ರಗಲ್ ಯಾವ ಥರ ಆಯಿತು ಅನ್ನೋದನ್ನು ನಮಗೆ ಡಿಟೇಲ್ಡ್ ಆಗಿ ತೋರಿಸ್ತಾ ಹೋಗುತ್ತೆ ಈ ಸ್ಲೈಡ್. ನೋಡ್ಬೋದು ಪೋರ್ಚುಗೀಸ್ ಎಂಟ್ರಿ ಕೊಡ್ತಾರೆ. ದೆನ್ 1675 ಶಿವಾಜಿ ಮಹಾರಾಜರ ಎಂಟ್ರಿ ಆಗುತ್ತೆ, ಹೋರಾಡ್ತಾರೆ ತುಂಬ. 1683 ಬ್ಯಾಟಲ್ ಆಗುತ್ತೆ, ಆ ಬ್ಯಾಟಲ್ದು ಡಿಟೇಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಆಗಸ್ಟ್ 15, 1947 ಫ್ರೀ ಇಂಡಿಯಾ ಆಗುತ್ತೆ. ಸ್ಟಿಲ್ ಬಟ್ ಗೋವಾಗೆ ಫ್ರೀಡಮ್ ಇನ್ನೂ ಸಿಕ್ಕಿರಲ್ಲ. ಸ್ಟಿಲ್ ಅಲ್ಲಿ ಗೋವಾದಲ್ಲಿ ಇನ್ನೂ ಸಹಿತ ಪೋರ್ಚುಗೀಸರು ಇರ್ತಾರೆ. ಬಟ್ ಒನ್ ಫೈನ್ ಡೇ ಆಪರೇಷನ್ ವಿಜಯನ್ನ ಕಂಡಕ್ಟ್ ಮಾಡ್ತಾರೆ. ಅದರ ಪ್ರತಿಫಲವಾಗಿ ಗೋವಾಗೆ 1961 ಫ್ರೀಡಮ್ ಸಿಗತ್ತೆ. ಹಿಸ್ಟಾರಿಕ್ ಒಪಿನಿಯನ್ ಪೋಲ್ ಆಗುತ್ತೆ. ಅದಾದಮೇಲೆ ಕೊಂಕಣಿ ನಮ್ಮ ಲ್ಯಾಂಗ್ವೇಜ್ ಕಂಡ್ರಿ, ತುಂಬ ಸ್ವೀಟ್ ಲ್ಯಾಂಗ್ವೇಜ್. ನೈನ್ಟೀನ್ 87 ಗೋವಾ ಸ್ಟೇಟ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ನಾವು ಮುಂದೆ ನೋಡ್ತಾ ಗೋವಾ ಫೆನಿಯನ್ನು ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋದ್ವಿ. ಬುಕ್ ಟೈಪ್ ಇದು ನಮಗೆ ಓದಲಿಕ್ಕೆ ಸಿಗುತ್ತೆ. ಟೆಕ್ನಾಲಜಿಯನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಈ ಮ್ಯೂಸಿಯಮನ್ನು ನೋಡಿದರೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸಚ್ ಅ ಬ್ಯೂಟಿಫುಲ್ ವೇಯಲ್ಲಿ ಇದನ್ನು ಬಿಲ್ಟ್ ಮಾಡಿದ್ದಾರೆ. ಎಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ ಅಂದರೆ ವಿ ಕ್ಯಾನ್ ಸ್ಪೆಂಡ್ ಮೋರ್ ದೆನ್ ಹಾಫ್ ಡೇನ ನಾವಿಲ್ಲಿ ಸ್ಪೆಂಡ್ ಮಾಡಿದರೂ ಕೂಡ ನಮಗೆ ಇಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳೋದು ಕಷ್ಟ ಇದೆ. ಯಾಕಂದರೆ ಅಷ್ಟು ಇನ್ಫಾರ್ಮೇಷನನ್ನು ಅಟ್ರಾಕ್ಟಿವ್ ರೀತಿಯಲ್ಲಿ ಇವರು ಪ್ರೆಸೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಈ ಮ್ಯೂಸಿಯಂ ಗೋವಾದ ಫ್ರೀಡಮ್ ಮೂಮೆಂಟ್ ಇರ್ಬೋದು, ಗೋವಾ ಕಲ್ಚರ್ ಏನು, ಗೋವಾದ ಹಿಸ್ಟರಿ ಯಾವ ಥರ ಇದೆ ಎಲ್ಲವನ್ನು ನಮಗೆ ಇನ್ಫಾರ್ಮೇಷನ್ ತೋರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಗೋವಾದ ಫುಡ್, ಗೋವಾ ಕಲ್ಚರ್, ಗೋವಾ ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅನ್ನೋದನ್ನು ನಮಗೆ ಚೆನ್ನಾಗಿ ತೋರಿಸ್ತಾ ಹೋಗುತ್ತೆ. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್, ಒನ್ಸ್ ವಿಸಿಟ್ ಮಾಡಲೇಬೇಕು. ಅಲ್ಲಿಂದ ನಾವು ಹಾಗೆ ಬರ್ತಾ ಲೋವರ್ ಪೋರ್ಟ್ ಅಗೋಡಾಗೆ ಬಂದ್ವಿ. ಇಲ್ಲಿ ಬೀಚ್ ಕೂಡ ಇದೆ, ತುಂಬ ಚೆನ್ನಾಗಿರೋ ವ್ಯೂ ಇದೆ. ಇದು ಕೂಡ ಅರೌಂಡ್ ಒಂದು 10 ಮಿನಿಟ್ಸಲ್ಲಿ ನಾವು ಅಗೋಡಾ ಜೈಲ್ ಮ್ಯೂಸಿಯಮ್ಮಿಂದ ಈ ಲೋವರ್ ಪೋರ್ಟಿಗೆ ಬರಬಹುದು. ತುಂಬ ನಿಯರ್ ಆಗುತ್ತೆ. ತುಂಬ ಜನ ಟೂರಿಸ್ಟ್ಗಳು ಬಂದು ನೋಡ್ತಾರೆ. ಬ್ಯೂಟಿಫುಲ್ ಪ್ಲೇಸ್. ಅಗೋಡಾ ಲೋವರ್ ಪೋರ್ಟನ್ನು ನೋಡಿಬಿಟ್ಟು ನಾವು ರಿಟರ್ನ್ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಅಲ್ಲಿಂದ 3:30ಗೆ ಮತ್ತೆ ಪಂಜಿಮ್ ಬಂದ್ವಿ. ಆನ್ ದ ವೇ ಈ ಬ್ರಿಡ್ಜ್ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೈಕಲ್ಲಿ ಅರೌಂಡ್ ಹಾಫ್ ಆನ್ ಅವರ್ ಜರ್ನಿ ಆಯಿತು ನಮಗೆ. ಫೈನಲಿ ವಿ ರೀಚ್ಡ್ ಹಿಯರ್. ಬ್ಯೂಟಿಫುಲ್ ಮನೆಗಳು, ಕಲರ್ಫುಲ್ ಮನೆಗಳಿವೆ. ಇವು ತುಂಬ ಚೆನ್ನಾಗಿವೆ. ಬ್ಯೂಟಿಫುಲ್ ಕಲರ್ಫುಲ್ ವ್ಯೂಸ್ ಸಿಗುತ್ತೆ. ಎಷ್ಟೋ ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇರ್ಬೋದು, ಹಾಗೇನೂ ಜನ ಬಂದುಬಿಟ್ಟು ಇಲ್ಲಿ ಫೋಟೋಸನ್ನು ತಗೊಳ್ಳಿಕ್ಕೆ ಬರ್ತಾರೆ. ತುಂಬ ಬ್ಯೂಟಿಫುಲ್ ಪಿಕ್ಚರ್ಸ್ ಬರುತ್ತೆ. ನಾವು ತುಂಬ ಫೋಟೋಸನ್ನು ತೊಗೊಂಡ್ವಿ, ವಿಡಿಯೋಸನ್ನು ಮಾಡಿದ್ವಿ. ಇದನ್ನು ವ್ಯೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಕಲರ್ಫುಲ್ ಮನೆಗಳು, ಚಿಕ್ಕ ಮನೆಗಳಿವೆ, ಬಟ್ ಡಿಫ್ರೆಂಟ್ ಕಲರ್ಸ್. ಫೋಟೋಶೂಟ್ಗೆ ಅಂತೂ ಇದು ಹೇಳಿ ಮಾಡಿಸಿರುವಂಥ ಜಾಗ. ಆಲ್ಮೋಸ್ಟ್ 1.5 hour ಇಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ. ಹಳೆ ಕಾಲದ ಮನೆಗಳನ್ನು ಇನ್ನೂ ತನಕ ಅವರು ಎಷ್ಟು ಚೆನ್ನಾಗಿ ಪೇಂಟಿಂಗನ್ನು ಮಾಡಿಕೊಂಡು ಕಲರ್ಫುಲ್ಲಾಗಿ
ಟೂರಿಸ್ಟ್ಗಳಿಗೆ ಅಟ್ರಾಕ್ಟಿವ್ ಆಗಿರೋ ಥರ ಇದನ್ನು ಇಟ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಟು ಗೋವನ್ ಪೀಪಲ್ಸ್. ಇಲ್ಲಿಂದ ಬಿಟ್ಟು ನಾವು 6:30ಗೆ ಸನ್ಸೆಟ್ ನೋಡಬೇಕು ಅಂತ ಕಲಂಗುಡ್ ಬೀಚಿಗೆ ಬಂದ್ವಿ. ಇಲ್ಲಿ ನೋಡಿದ್ರಂತೆ ತುಂಬ ಜನ ಎಲ್ಲರೂ ಸನ್ಸೆಟನ್ನು ನೋಡಲೇಬೇಕು ಅಂತ ಕಾಯ್ತಾ ಇದ್ವಿ. ಒಂದು ಕಡೆ ಸನ್ಸೆಟ್ಟು, ಬ್ಯಾಕ್ ಸೈಡಲ್ಲಿ ಮ್ಯೂಸಿಕ್, ಇದ್ರ ಮಧ್ಯ ಸಮುದ್ರದ ಅಲೆಗಳು. ಆಹಾ, ಹಾಗೆ ನಾವು ಮತ್ತೆ ರಿಟರ್ನ್ ರೂಮಿಗೆ ಹೋಗಿ ಅರೌಂಡ್ ನೈಟ್ 8:30 ಸುಮಾರಿಗೆ ಮತ್ತೆ ಗೋವಾ ನೈಟ್ ಲೈಫ್ ಹೇಗಿರುತ್ತೆ ಅಂತ ನೋಡಲಿಕ್ಕೋಸ್ಕರ ನಾವು ಟಿಟೋಸ್ ಲೇನಿಂದ ಬಂದ್ವಿ. ತುಂಬ ಬ್ಯೂಸಿಯಸ್ಟ್ ಪ್ಲೇನ್ ಇದು. ಇಲ್ಲೊಬ್ಬ ಅಣ್ಣ ನಮಗೆ ಕರೆದು ಬನ್ನಿ ಅಂತ ಇದ್ದ. ಹಾಗೆ ನಾವು ಇಲ್ಲಿಂದ ಬಾಗಾ ಬೀಚಿಗೆ ಎಂಟ್ರಿ ಕೊಟ್ವಿ. ಬಾಗಾ ಬೀಚಲ್ಲಿ ಕೂಡ ಡ್ಯಾನ್ಸ್ ಫ್ಲೋರ್ಗಳಿರುತ್ತೆ. ಇಲ್ಲಿ ಎಂಟ್ರಿ ಫ್ರೀ ಇರುತ್ತೆ. ಒಂದಿಷ್ಟು ಫುಡ್ಡನ್ನು ತಿಂದ್ವಿ ನೈಟ್. ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡಿಬಿಟ್ಟು ಡ್ಯಾನ್ಸನ್ನು ನೋಡಿ ನೈಟ್ ಲೈಫನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ. ಇಷ್ಟೆಲ್ಲ ಬೆಳಿಗ್ಗೆಯಿಂದ ನಾವು ನೈಟ್ ತನಕ ನಮ್ಮ ಒನ್ ಡೇ ಟ್ರಿಪ್ಪನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಬಿಟ್ಟು ರೂಮಿಗೆ ಹೋಗಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ಬಿಟ್ಟು ರಿಟರ್ನ್ ಜರ್ನಿ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಮ್ಮ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.